ಮೇ ಕಮಿನ್ ಸರ್? ಬನ್ನಿ ಅಮೃತ. ಸರ್, ಏನೋ ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕು ಅಂತ ಹೇಳಿದ್ರಲ್ಲ, ಏನು ಸರ್ ಅದು? ಮನುಷ್ಯನಿಗೆ ತನಗೆ ವಹಿಸಿದ ಜವಾಬ್ದಾರಿ ಹೆಚ್ಚು ಮುಖ್ಯನೋ ಅಥವಾ ಸಂಬಂಧ ಹೆಚ್ಚು ಮುಖ್ಯನೋ? ಸಮಯ ಸಂದರ್ಭ ನೋಡಿಕೊಂಡು ಎರಡಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಸರ್. ಆದರೆ ಈ ಸಂಬಂಧ ಇದೆಯಲ್ಲ, ಅದು ತುಂಬ ಸೂಕ್ಷ್ಮ. ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೂ ಲೈಫ್ ಲಾಂಗ್ ಒಬ್ಬರ ಮುಖ ಒಬ್ಬರು ನೋಡೋದಕ್ಕೆ ಆಗೋದಿಲ್ಲ ಸರ್. ಬಟ್ ಅಟ್ ದ ಸೇಮ್ ಟೈಮ್ ಜವಾಬ್ದಾರಿನೂ ಅಷ್ಟೇ ಮುಖ್ಯ. ಯಾಕೆಂದರೆ ಜವಾಬ್ದಾರಿ ನಿಂತಿರೋದೇ ನಂಬಿಕೆ ಅನ್ನೋ ಆಧಾರದ ಮೇಲಲ್ವಾ? ನಂಬಿಕೆ ನಂಬಿಕೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ನಂಬಿಕೆ ನಿಮಗಿದೆಯಾ? ಯಾಕೆ ಸರ್ ಹೀಗೆ ಕೇಳ್ತಿದ್ರ? ಮನುಷ್ಯ ತನಗೆ ವಹಿಸಿದ ಜವಾಬ್ದಾರಿಗಿಂತಲೂ ಹೆಚ್ಚು ಸಂಬಂಧಗಳಿಗೆ ಬೆಲೆ ಕೊಡ್ತಾನೆ ಹೋಗ್ತಾನೆ ಅಲ್ವಾ? ಹೋಗ್ಲಿ ಬಿಡಿ. ಸಂಬಂಧ, ಜವಾಬ್ದಾರಿ, ಈ ಸಂಬಂಧ ಜವಾಬ್ದಾರಿ ಅನ್ನೋದರ ಅರ್ಥ ಮನುಷ್ಯನಿಂದ ಮನುಷ್ಯನಿಗೆ ಭಿನ್ನವಾಗಿರುತ್ತಾ ಅಥವಾ ಒಂದೇ ಆಗಿರುತ್ತಾ? ಈ ದ್ವಂದ್ವ ನನ್ನಲ್ಲಿದೆ. ಯಾವಾಗ ನೀವು ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಅಂತ ಹೇಳಿದ್ರಲ್ಲ, ಈಗ ನನಗನ್ನಿಸ್ತಾ ಇದೆ ನಿಮ್ಮ ಹತ್ರ ಈ ಬಗ್ಗೆ ಕೇಳಬಾರ್ದಿತ್ತು ಅಂತ. ಏನ್ ಸರ್ ಇದು? ಸಂಬಂಧ ಜವಾಬ್ದಾರಿಗಳ ಬಗ್ಗೆ ಕೇಳ್ದವ್ರೆ ನೀವು. ಈಗ ಕೇಳಬಾರ್ದಿತ್ತು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ದೀರಾ. ಯಾಕೆ ಸರ್ ಹೀಗೆ ಮಾತಾಡ್ತಿದ್ದೀರಾ? ನಾನು ಹೇಳ್ಬಹುದು, ಆದರೆ ಕೇಳೋದ್ರಿಂದ ನಿಮಗೆ ಬೇಜಾರಾಗ್ಬೋದು. ಸರ್, ನನ್ನಿಂದಾಗಿ ನಿಮ್ಮ ಮನ್ಸಿಗೆ ಬೇಜಾರಾಗುವಂಥ ತಪ್ಪೇನಾದರೂ ನಡೆದಿದೆಯಾ? ನಿಮ್ಮ ತಂಗಿ ಅವರ ಗಂಡನ ಮೇಲೆ ಸುಖವಾಗಿದ್ದಾರೆ? ಸುಖವಾಗಿದ್ದೀನಿ ಅಂತ ಅವಳು ಹೇಳ್ತಾ ಇದ್ದಾಳೆ ಸರ್. ನಿಮಗನ್ನಿಸ್ತಿಲ್ಲ? ಇಲ್ಲ ಸರ್. ಯಾಕೆಂದ್ರೆ ಅವಳ ಅತ್ತೆ ಮಾವ ಅವ್ರ ಮಗನ ಬಲವಂತಕ್ಕೋಸ್ಕರ ಇವಳನ್ನ ಸೊಸೆ ಮಾಡ್ಕೊಂಡಿದ್ದಾರಷ್ಟೇ. ಹಾಗಾಗಿ ನನ್ನ ತಂಗಿ ಆ ಮನೆಯಲ್ಲಿ ಸುಖವಾಗಿಲ್ಲ ಅನ್ನೋ ಅನುಮಾನ ನನಗಿದೆ ಸರ್. ಅನುಮಾನ? ಯು ಆರ್ ರೈಟ್ ಅಮೃತ. ಅಕ್ಕ, ತಂಗಿ ಯಾವತ್ತೂ ಸುಖವಾಗಿರಬೇಕು ಅಂತ ಇಷ್ಟಪಡ್ತಾಳೆ. ಯಾವಾಗ ತಂಗಿ ಸುಖವಾಗಿಲ್ಲ ಅಂತ ಅನ್ಸುತ್ತೋ ಅವಳ ಕಷ್ಟಕ್ಕೆ ಏನಾದರೂ ಮಾಡಬೇಕು ಅಂತ ನಿಮ್ಗೆ ಅನ್ಸಿರುತ್ತೆ. ನೀವು ಅದಕ್ಕೆ ಪ್ರಯತ್ನ ಪಟ್ಟಿರ್ತೀರಿ ಅಲ್ವಾ? ಹೌದು ಸರ್. ಅವಳಿಗೇನು ತೊಂದರೆ ಆಗಬಾರ್ದು ಅಂತ ನಾನು ಇವತ್ತಿಗೂ ಪ್ರಯತ್ನ ಪಡ್ತಾನೆ ಇದ್ದೀನಿ. ಆ ಪ್ರಯತ್ನಗಳಲ್ಲೂ ಒಂದು ನಮ್ಮ ಕಂಪನಿ ಇನ್ಫಾರ್ಮೇಶನ್ ಸೀಕ್ರೆಟ್ಸ್ ಅನ್ನ ಜೆ ಕಂಪನಿ ಜಗದೀಶ್ಗೆ ತಿಳಿಸೋದು ಆಗಿರಬಹುದಲ್ವಾ? ಸರ್, ಏನ್ ಸರ್ ಹೇಳ್ತಿದ್ದೀರಾ ನೀವು? ನನ್ನ ತಂಗಿ ಸುಖಕ್ಕೋಸ್ಕರ ನಮ್ಮ ಕಂಪನಿ ಇನ್ಫಾರ್ಮೇಶನ್ಸ್ನ ಸೀಕ್ರೆಟ್ಸ್ನ ನಾನು ಲೀಕ್ಔಟ್ ಮಾಡ್ತೀನಾ? ನೋ ನೋ, ಇಲ್ಲ ಸರ್. ಅಂತ ನೀಚ್ ಕೆಲಸನ ನಾನು ನನ್ನ ಲೈಫಲ್ಲಿ ಯಾವತ್ತೂ ಮಾಡೋದಿಲ್ಲ ಸರ್, ಯಾವತ್ತೂ ಮಾಡೋದಿಲ್ಲ. ಕೂಲ್ ಡೌನ್ ಅಮೃತ. ನೀವು ಹೇಳಿದ ಹಾಗೆ ಸಮಯ ಸಂದರ್ಭಕ್ಕೆ ತಕ್ಕನ ಹಾಗೆ ನಾನು ಮಾತಾಡ್ತಾ ಇದ್ದೀನಿ.
ನಾನು ಪ್ರಯತ್ನ ಮಾಡಿರಬಹುದು ಮಾಡಬಹುದು ಅಂತ ಹೇಳಿದ್ನೇ ಹೊರತು ನೀವು ಪ್ರಯತ್ನ ಮಾಡಿದ್ದೀರಿ ಅಂತ ನಾನು ಹೇಳಿಲ್ಲ. ಪ್ಲೀಸ್ ನಮ್ಮ ಕಂಪನಿಗೆ ದ್ರೋಹ ಮಾಡುವಂತ ಕೆಲಸನ ನಾನು ಹಿಂದೆನೂ ಮಾಡಿಲ್ಲ, ಇನ್ ಮುಂದೆನೂ ಮಾಡೋದಿಲ್ಲ ಸರ್. ಇದಕ್ ಮೇಲೆ ನಿಮ್ಗೆ ಹೇಗೆ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಸರ್, ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ ಅಮೃತ ಅವರೇ, ಈ ಬಗ್ಗೆ ನಾನು ಯಾವ ತೀರ್ಮಾನಕ್ಕೂ ಬಂದಿಲ್ಲ. ಹಾಗಂತ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆನೂ ನಾನು ಕಳ್ಕೊಂಡಿಲ್ಲ. ನಿಮ್ಮ ತಂಗಿ ನಮ್ಮ ಬಿಸ್ನೆಸ್ ರೈವಲ್ ಜಗದೀಶ್ ಅವರ ಸೊಸೆ ಆಗಿರೋದ್ರಿಂದ, ನಿಮ್ಮ ಬ್ರಾಂಚಿಂದ ನಮ್ಮ ಕಂಪನಿ ಇನ್ಫಾರ್ಮೇಶನ್ಸ್ ಸೀಕ್ರೆಟ್ಸ್ ಜಗದೀಶ್ ಅವರಿಗೆ ಗೊತ್ತಾಗಿರೋದ್ರಿಂದ ಯಾರಿಗಾದರೂ ಈ ಅನುಮಾನ ಬಂದೇ ಬರುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಿರಲಿ ಅಂತ ನಾನು ಹೇಳಿದೆ. ನಾನು ಹೇಳೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಐ ಆಮ್ ಸಾರಿ ಫಾರ್ ದ್ಯಾಟ್. ನಿಮಗೆ ನಮ್ಮ ಕಂಪನಿ ಬಗ್ಗೆ ನಿಷ್ಠೆ ಇಲ್ಲ ಅಂತ ನಾನು ಇಷ್ಟಕ್ಕೆ ಹೇಳೋದಿಲ್ಲ. ಅಮೃತ ಅವರೇ, ತಪ್ಪು ಮಾಡಿದರೆ ತಿದ್ದುಕೊಳ್ಳಿ, ತಪ್ಪು ಮಾಡಿಲ್ಲ ಅಂತಂದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಿ. ನೀವಿನ್ನು ನಿಮ್ಮ ಬ್ರಾಂಚಿಗೆ ಹೋಗ್ಬೋದು. ನಾನು ಹೇಳಿದ್ದನ್ನೆಲ್ಲ ಮರೆತು ನಿಷ್ಠೆಯಿಂದ ಕೆಲಸ ಮಾಡಿ. ನಿಮ್ಮ ಬಗ್ಗೆ ಮಾತಾಡೋರ ಬಾಯಿ ಮುಚ್ಚಿಸಿ. ಯು ಮೇ ಗೋ ನೌ. ಅಮ್ಮ ಅಮ್ಮ, ಅಯ್ಯೋ ಅಪ್ಪನೋ ಪೇಪರ್ ಓದಿ ಸರಿಯಾಗಿ ಇಡೋದು ಇಲ್ಲ. ಛೇ ಪಾಪ ಕಾಫಿ ಲೋಟ. ಅಮ್ಮ, ಅಯ್ಯೋ ಅಮಿತ್ ಕೋಟ್ ಇಲ್ಲೇ ಹಾಕ್ಬಿಟ್ಟಿದ್ದೇನೆ. ಛೇ ಅಮ್ಮ, ಎಲ್ಲಿದೆಯಾ ನೀನು? ಅಮ್ಮ ಅಮ್ಮ ಅಮ್ಮ, ಅಯ್ಯೋ ಅಯ್ಯೋ, ನೀರು ಸುರಿದು ಹೋಗ್ತಾ ಇದೆ. ಎಲ್ಲಿ ಹೋದ್ರಿ ಅಮ್ಮ? ಅಮ್ಮ ಅಮ್ಮ, ಇಲ್ಲಿದ್ಯಾ ಅಮ್ಮ? ಅಯ್ಯೋ ಅಮ್ಮ, ಇವತ್ತು ಎಲ್ಲಿ ಹೋಗಿದ್ಯಾ ಅಮ್ಮ? ಅಮ್ಮ 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 ಅಮ್ಮ, ನಾನಮ್ಮ ಆಶಾ. ಓ ಆಶಾ, ಯಾಕಮ್ಮ? ಯಾವಾಗ ಬಂದೆ? ಈಗ ಬಂದೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನಿಮ್ಮ ಯಜಮಾನ್ರು ಚೆನ್ನಾಗವ್ರ? ಚೆನ್ನಾಗಿದ್ದಾರಮ್ಮ. ಮಗು ಎಲ್ಲ ಕಾಣ್ತಿಲ್ಲ ಅಮ್ಮ. ಅವನು ನಿಗ್ನ ಪ್ಲೇ ಹೋಮ್ ಸೇರಿಸ್ಬಿಟ್ಟಿದೀನಿ. ಅವನ್ ದಿನ ಅಲ್ಲೇ ಹೋಗ್ತಾನಮ್ಮ. ಅಯ್ಯೋ ಪಾಪ ಕಣೆ, ಇನ್ನು ಚಿಕ್ಕವನು, ಅವನ್ ಯಾಕೆ ಸೇರ್ಸಕ್ ಹೋದೆ? ಹೋಗ್ಲಿ, ಆ ವಿಷಯ ಬಿಡು. ಇಷ್ಟೊತ್ತಲ್ಲಿ ನೀನೇ ನಮ್ಮ ಹೀಗೆ ಮಲ್ಕೊಂಡು ಏನಾಯ್ತಮ್ಮ? ಏನು ಇಲ್ಲ ಕಣೆ, ಸ್ವಲ್ಪ ಹೊಟ್ಟೆ ನೋವ್ತಿತ್ತು, ಸುಸ್ತಾಯ್ತು, ಹಾಗೆ ಮಲ್ಕೊಂಡಮ್ಮ. ಅಯ್ಯೋ ದೇವ್ರೆ, ಮತ್ತೇನವ್ವ? ಅಮ್ಮ ನೀನ್ ನಡಿ, ನಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಇಷ್ಟಕ್ಕೆಲ್ಲ ಯಾಕಮ್ಮ ಡಾಕ್ಟ್ರು? ಒಂದ್ ಮಾತ್ರೆ ತಗೊಂಡೆ, ಸ್ವಲ್ಪ ಪರವಾಗಿಲ್ಲ ಈಗ, ಸುಮ್ಮನಿರು. ನೀನೇ ಮಾತ್ರೆ ತಗೊಂಡ್ಯಾ? ಹೊಟ್ಟೆ ನೋವು ಏನ್ ಮಾತ್ರೆ ತಗೋಬೇಕು ಅಂತ ನಿನಗೆ ಗೊತ್ತಾ? ಏನ್ ತಗೊಂಡ್ಯಾ ಏನೋ ನೀನು? ಅಲ್ಲ ಕಣೆ,
ಮೆಡಿಕಲ್ ಶಾಪ್ಗೆ ಹೋಗಿದ್ದೆ, ಹೊಟ್ಟೆ ನೋವು ಮಾತ್ರೆ ಕೊಡಿ ಅಂತ ಕೇಳಿದೆ, ಮಾತ್ರೆ ಕೊಟ್ರು, ಅದು ತಗೊಂಡೆ. ಈಗ ಸ್ವಲ್ಪ ಪರವಾಗಿಲ್ಲ. ನೀನ್ ಗಾಬರಿ ಆಗ್ಬೇಡ ಸುಮ್ಮನೆ. ಏನಮ್ಮ ಹೀಗೆ ಹೇಳ್ತಿದ್ಯಾ? ಹೊಟ್ಟೆ ನೋವು ಇಟ್ಕೊಂಡು ನೀನೇ ಅಂಗಡಿಗೆ ಹೋಗಿ ಮಾತ್ರೆ ತಗೊಂಡ್ಬಂದ್ಯಾ? ಈ ಮನೇಲಿ ನಿಂಗೆ ಮಾತ್ರೆ ತಂದ್ಕೊಡಕ್ಕೂ ಯಾರು ಇಲ್ವಲ್ಲಮ್ಮ? ಎಲ್ಲಮ್ಮ ಹೋಗಿದಾರೆಲ್ಲ? ಇನ್ನೆಲ್ಲಮ್ಮ ಹೋಗ್ತಾರೆ. ಅಮಿತ್ ಕಾಲೇಜ್ಗೆ ಹೋಗಿದ್ದಾನೆ, ಇವನೆಲ್ಲ ಹೊರಗಡೆ ಹೋಗಿದ್ದಾನೆ, ಇವಳು ಆಫೀಸ್ಗೆ ಹೋಗಿದ್ದಾಳೆ. ನಿಮ್ಮ ಅಪ್ಪನ ವಿಷಯ ಗೊತ್ತೇ ಇದೆಯಲ್ಲಮ್ಮ, ರಾಜಕೀಯ ಅಂತ ಬೆಳಿಗ್ಗೆ ಮನೆ ಬಿಟ್ಟು ಹೊರಟ್ರೆ ಇನ್ನು ರಾತ್ರಿ ಏನೇ ಅವ್ರ ಮನೆಗೆ ಬರೋದು. ಸರಿ ಬಿಡು, ಅಪ್ಪ ಮನೇಲಿದ್ರೆ ತಾನೇ ಏನು ಹೇಳಿರೋರು? ನೀನು ಹೊಟ್ಟೆ ನೋವು ಬಂದಿದ ತಕ್ಷಣ ಒಂದು ಲೋಟ ಮಜ್ಜಿಗೆಗೆ ಸ್ವಲ್ಪ ಹಿಂಗೆ ಹಾಕೊಂಡು ಕುಡಿಯೇ ಅಂತ ಹೇಳಿರೋರು. ಈಗ ಇದನ್ನೆಲ್ಲ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲಮ್ಮ. ಯಾವುದಕ್ಕೂ ನಾನು ಅಮೃತಂಗಿಗೆ ಫೋನ್ ಮಾಡ್ಬಿಡ್ತೀನಿ. ಅಯ್ಯೋ, ಅವಳಿಗೆ ಮಾತ್ರ ಬೇಡಮ್ಮ, ಅವಳಿಗೆ ಮಾತ್ರ ಹೇಳೋದು ಬೇಡ ಕಣೆ. ಈಗಿರೋ ಮನೆಗಿರೋ ನೋವೇ ಅವಳಿಗೆ ಸಾಕಾಗಿದೆ. ಇನ್ನು ನನ್ನ ವಿಷಯ ಹೇಳ್ಬಿಟ್ರೆ ತುಂಬ ಗಾಬರಿ ಪಟ್ಕೊಂಡ್ಬಿಡ್ತಾಳಮ್ಮ. ಅವಳಿಗೆ ಮಾತ್ರ ಹೇಳೋದು ಬೇಡ ಕಣೆ. ಸರಿ ಬಿಡು, ನಾ ಅಮೃತಂಗೆ ವಿಷಯ ತಿಳಿಸಲ್ಲ, ಆದ್ರೆ ನಾನೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಮ್ಮ. ನೋಡು, ದುಡ್ಡಿಗೆ ಯೋಚನೆ ಮಾಡಬೇಡ, ನಾ ಅಮೃತನ್ ಕೇಳಲ್ಲ. ಇಲ್ಲಿ ನೋಡಮ್ಮ, ಇಲ್ಲಿ ನೋಡಿ ನನ್ನ ಪರ್ಸಲ್ಲಿ ಎಷ್ಟು ದುಡ್ಡಿದೆ ನೋಡು. ಇದೆ ಇಟ್ಕೋ. ಇದು ಪಾಪ ನಿನ್ನ ಗಂಡ ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡಮ್ಮ. ಇದು ನಿನಗೆ ನಿನ್ನ ಮಗುಗೆ ಬರುತ್ತೆ, ಇಟ್ಕೊಮ್ಮ. ನಾ ಹೇಳಿದ್ನಲ್ಲಮ್ಮ, ಮಾತ್ರೆ ತಗೊಂಡಿದ್ದೀನಿ, ಪರವಾಗಿಲ್ಲ. ಈಗ ಸುಸ್ತು ಜಾಸ್ತಿ ಆಗಿದೆ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಕಣೆ. ಸರಿ ಹೋಗ್ಬೋದಮ್ಮ, ಆದ್ರೆ ಒಂದ್ಸಲ ಚೆಕಪ್ ಮಾಡಿಸ್ಕೊಂಡ್ ಬರ್ಬೋದಾಗಿತ್ತಲ್ಲ. ನೀನ್ ಯಾಕೆ ಒಪ್ಕೋತಿಲ್ಲ? ಇಲ್ಲಮ್ಮ, ಹೊಟ್ಟೆನೋ ವಾಸಿ ಆಗಿದೆ, ಸುಮ್ಮನೆ ಇರು. ನೀನು ಸಮಾಧಾನ ಮಾಡ್ಕೊ ನೀನು. ಸರಿ ಬಿಡು. ನೋಡಮ್ಮ, ನಾನು ಮನೆ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಹಾಕಿ ಅಡುಗೆ ಮಾಡಿಟ್ಬಿಟ್ಟು ಹೋಗ್ತೀನಿ. ನೀನು ಇವತ್ತೆಲ್ಲ ರೆಸ್ಟ್ ತಗೋಬೇಕು, ಮೇಲೆ ಕೇಳಲೇಬಾರ್ದು. ಸರಿ ಸರಿನಾ? ಹೇಳ್ಬೇಡ ನೀನು. ಇಲ್ಲಿ ನೋಡಮ್ಮ, ಒಂದು ಲೋಟ ಕಷಾಯ ಮಾಡ್ಕೊಂಬಂದು ಕೊಡೆ. ತುಂಬಾ ಯಾಕೋ ಗಂಟ್ಲು ನೋವ್ತಾ ಇದೆ. ಸರಿ ಅಮ್ಮ. ನಾನು ಹೋಗಿ ತಿಂಡಿ ಮಾಡ್ಕೊಂಬರ್ತೀನಿ. ನನಗೆ ಬೇಡ ವಾಸಂತಿ. ಅಮೃತ, ಏನಾಗಿದೆ ನಿನಗೆ? ಬೆಳಗ್ಗೆ ಹೆಡ್ ಆಫೀಸಿಗೆ ಹೋಗಿ ಬಂದಾಗ್ಲಿಂದ ಏನೂ ತಿಂದಿಲ್ಲ. ಮನಸ್ಸಿಗೆ ಬೇಜಾರಾಗಿದೆ ಅಂತ ಊಟ ತಿಂಡಿ ಬೇಡ ಅಂತ ಹೇಳಿದ್ರೆ ಹೇಗೆ ಹೇಳು? ಇಲ್ಲಿ ನೋಡು, ಮನಸ್ಸಿನ ಸಂಕಟದ ಜೊತೆಗೆ ಹೊಟ್ಟೆ ಸಂಕಟನೂ ಸೇರ್ಕೊಳ್ಳುತ್ತೆ. ಮನ್ಸಿಗೆ ಬೇಜಾರಾದಾಗ ತಿಂಡಿ, ಊಟ, ನಿದ್ದೆ ಯಾವುದು ಬೇಡ ಅನ್ಸೋದು ಸಹಜ ಅಲ್ವಾ? ಅಯ್ಯೋ, ನನಗೆ ಅರ್ಥ ಆಗುತ್ತೆ ಕಣೆ. ನಾನು ಇಂಥ ಪರಿಸ್ಥಿತಿನೆಲ್ಲ ಎದುರಿಸಿದ್ದೀನಿ. ಈಗ ನಾನು ಮಾತಾಡೋದು ತುಂಬಾ ಸುಲಭ ಇರ್ಬೋದು, ಆದರೆ ಅವಾಗ ನಾನು ಕೂಡ ಊಟ ತಿಂಡಿ ಬೇಡ ಅಂತ ನಿನ್ನ ಹತ್ರ ಮೊಂಡಾಟ ಮಾಡ್ತಿದ್ದೆ ತಾನೆ. ಹೋಗಲಿ ಬಿಡು. ಈಗ ನಿನಗಾಗಿರೋ ತೊಂದರೆಗೆ ಪರಿಹಾರ ಏನು ಅಂತ ಯೋಚನೆ ಮಾಡಬೇಕು. ಇದಕ್ಕಿರೋದು ಒಂದೇ ಒಂದು ಪರಿಹಾರ ವಾಸಂತಿ. ಯಾವ ಜಾಗದಲ್ಲಿ ನನ್ನ ಮೇಲೆ ನಂಬಿಕೆ ಇಲ್ವೋ ಅಂಥ ಜಾಗದಲ್ಲಿ ನಾನು ಕೆಲಸ ಮಾಡಬಾರ್ದು. ಅದಕ್ಕೆ ನಾನು ಕೆಲಸ ಬಿಡ್ತಿದ್ದೀನಿ.